ಸರ್ ಇವತ್ತು ನೂತನ ಕಚೇರಿ ಓಪನ್ ಮಾಡಿದ್ರಿ. ಮೊದಲನೇ ಪ್ರಶ್ನೆ ಅದು, ಎರಡನೇ ಪ್ರಶ್ನೆ ರಾಜಕೀಯ ಕೇಳ್ತೀರಿ. ಕಚೇರಿ ಓಪನ್ ಮಾಡಿದ್ರಿ, 7 ವರ್ಷದ ಬಳಿಕ ಕಚೇರಿ ಓಪನ್ ಮಾಡ್ತಾ ಇದ್ದೀರಿ. ಸಾರ್ವಜನಿಕರಿಗೆ ಹೇಗೆಲ್ಲ ಸ್ಪಂದಿಸೋ ಕೆಲಸ ಆಗುತ್ತೆ, ಯಾವ್ಯಾವತ್ತೆಲ್ಲ ಇಲ್ಲಿ ಇರ್ತೀರಿ, ಹೇಗೆ ಸರ್? ಕಳೆದ 6-7 ವರ್ಷಗಳಿಂದ ಇಲ್ಲಿ ಶಾಸಕರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಸಾರ್ವಜನಿಕವಾಗಿ ಒಂದು ಕಚೇರಿಯನ್ನೇ ತೆಗೆದಿರಲಿಲ್ಲ. ಈ ಉಪಚುನಾವಣೆಯಲ್ಲಿ ನಾನು ಶಾಸಕನಾಗಿ ಆಯ್ಕೆ ಆದಮೇಲೆ ನಮ್ಮ ಜವಾಬ್ದಾರಿ ಇವತ್ತು ಕಚೇರಿಯನ್ನು ಪ್ರಾರಂಭ ಮಾಡಿದ್ದೀವಿ. ತಾಲೂಕಿನ ಜನಸಾಮಾನ್ಯರಿಗೆ ಭಾಳ ಖುಷಿ ಆಗ್ತಾಯಿದೆ. ಏನು ನಾಗರಿಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಈ ಕಚೇರಿ ಮಾಡ್ತಿದೆ. ಸಾರ್ವಜನಿಕ ಅಹವಾಲುಗಳನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ಅವರ ಸಮಸ್ಯೆಗಳಿಗೆ ಸರ್ಕಾರದಿಂದ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ಕಚೇರಿ ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಭಾಗಿಯಾಗತಕ್ಕಂಥ ಕೆಲಸವನ್ನು ಮಾಡ್ತದೆ. ಹಾಗಾಗಿ ಇವತ್ತು ತಾಲೂಕಿನ ಬಹಳಷ್ಟು ಜನ ಮುಖಂಡರು ಈ ಕಚೇರಿಯ ಪ್ರಾರಂಭೋತ್ಸವಕ್ಕೆ ಬಂದಿದ್ದಾರೆ. ಈ ಕಚೇರಿ ನಿರಂತರವಾಗಿ ಸಾರ್ವಜನಿಕ ಸೇವೆಯನ್ನು ಮಾಡ್ತದೆ. ಸರ್ಕಾರ ಮತ್ತು ಜನಸಾಮಾನ್ಯರಿಗೆ ಕೊಂಡಿಯಾಗಿ ಕೆಲಸವನ್ನು ಈ ಕಚೇರಿ ಪ್ರಾರಂಭ ಮಾಡ್ತದೆ. ಸಾಕಷ್ಟು ಕ್ಷೇತ್ರದಲ್ಲಿ ಸಮಸ್ಯೆಗಳು, ಕಸದ ಸಮಸ್ಯೆ ತೀರಾ ಮಿತಿ ಮೀರ್ತಾ ಇದೆ ಸರ್. ಆ ನಿಟ್ಟಿನಲ್ಲಿ ಏನಾದರೂ ಹೊಸ ಯೋಜನೆಗಳು ಅಥವಾ ಏನಾದರೂ ಪ್ಲಾನ್? ಈಗಾಗಲೇ ನಾನು ನಗರಸಭೆಯ ಗೌರವಾನ್ವಿತ ಸದಸ್ಯರು ಕಮಿಷನರ್ ಜೊತೆ ಸಭೆ ಮಾಡಿ ಕಸಕ್ಕೆ ಮುಕ್ತಿಯನ್ನು ಕೊಡಬೇಕು ಅಂತೇಳಿ ಕಸವನ್ನು ವೈಜ್ಞಾನಿಕವಾಗಿ ವರ್ಗೀಕರಣ ಮಾಡೋದು ಮತ್ತು ಅದನ್ನು ವಿಲೇವಾರಿ ಮಾಡ್ತಕ್ಕಂಥದ್ದಕ್ಕೆ ವೈಜ್ಞಾನಿಕವಾಗಿ ಅದಕ್ಕೆ ಇವತ್ತು ಪರಿಹಾರ ಕಂಡುಕೊಳ್ತೀವಿ. ಇಲ್ಲಿ ತನಕ ಸಮಸ್ಯೆಯಾಗೇ ಇತ್ತು. ಅದಕ್ಕೆ ಜಾಗವನ್ನು ಗುರುತು ಮಾಡಿದ್ದೀವಿ. ಅದರ ಬಗ್ಗೆ ಕೂಲಂಕುಷವಾಗಿ ಸರ್ಕಾರ ಜೊತೆ ಸಂಪರ್ಕ ಮಾಡಿ ಈಗ ಏನು ಈ ತಾಲೂಕಿನ ಎಲ್ಲ ಸಮಸ್ಯೆ, ಅದರಲ್ಲೂ ನಗರದಲ್ಲಿರ್ತಕ್ಕಂಥ ಕಸ ಸಮಸ್ಯೆ ಮತ್ತು UGD ಇದಕ್ಕೆಲ್ಲ ಸಂಬಂಧಪಟ್ಟಂಥ ಹಲವಾರು ಸಭೆಗಳನ್ನು ಮಾಡಬೇಕಾಗತ್ತೆ, ಅದಕ್ಕೆ ಚರ್ಚೆ ಮಾಡಬೇಕಾಗತ್ತೆ. ವೈಜ್ಞಾನಿಕವಾಗಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿಟ್ಟು ಎಲ್ಲ ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡ್ತೀವಿ.